ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ವೈಕುಂಠ ಏಕಾದಶಿಯು ತುಂಬಾನೇ ವಿಶೇಷವಾದದ್ದು. ವೈಕುಂಠ ಏಕಾದಶಿಯ ದಿನದಂದು ಉಪವಾಸವಿದ್ದು ಭಗವಂತನ ಸ್ಮರಣೆಯನ್ನ ಮಾಡಬೇಕು. ಹಾಗೆಯೇ ಅವತ್ತಿನ ದಿವಸ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ಪೂಜೆಯನ್ನು ಸಲ್ಲಿಸಿ ನಂತರ ದೇವಸ್ಥಾನಕ್ಕೆ ಹೋಗಿ ವಿಷ್ಣುವಿನ ದೇವಸ್ಥಾನ ಅಥವಾ ವೆಂಕಟೇಶ್ವರ ದೇವಸ್ಥಾನಗಳಲ್ಲಿ ಆ ದಿನ ವಿಶೇಷವಾಗಿ ವೈಕುಂಠ ದ್ವಾರವನ್ನು ನಿರ್ಮಿಸಿರುತ್ತಾರೆ. ಆ ದ್ವಾರದ ಒಳಗೆ ಹೋಗಿ ಬಂದರೆ ಶ್ರೀಮನ್ನಾರಾಯಣನ ದರ್ಶನವನ್ನು ಆ ದ್ವಾರದ ಮೂಲಕ ಹೋಗಿ ನೋಡಿದರೆ ಮೋಕ್ಷ ಸಿಗುತ್ತದೆ ಮತ್ತು ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಅನ್ನುವ ಒಂದು ನಂಬಿಕೆ ಇದೆ. ಅವತ್ತಿನ ದಿವಸ ಉಪವಾಸವನ್ನು ಕೂಡ ಇರಬೇಕು. ವರ್ಷದಲ್ಲಿ ಬರುವಂತಹ ಎಲ್ಲ ಏಕಾದಶಿಗಳ ಒಂದು ಪೂಜೆಯ ಫಲಕ್ಕೆ ಈ ಒಂದು ವೈಕುಂಠ ಏಕಾದಶಿಯ ಪೂಜೆಯ ಫಲವು ಸಮವಾಗಿರುತ್ತದೆ. ಯಾರಿಗೆಲ್ಲ ಪ್ರತಿ ಏಕಾದಶಿ ಎಂದು ಉಪವಾಸವಿದ್ದು ಪೂಜೆಯನ್ನು ಮಾಡೋದಕ್ಕಾಗಲ್ಲ ಅನ್ನುವವರು ಈ ಒಂದು ವೈಕುಂಠ ಏಕಾದಶಿಯ ದಿನದಂದು ಉಪವಾಸವಿದ್ದು ಶ್ರೀಮನ್ನಾರಾಯಣನ ಆರಾಧನೆಯನ್ನು ಮಾಡಿದರೆ ಪೂರ್ಣ ಪ್ರಮಾಣದ ಪೂಜಾ ಫಲ, ವರ್ಷದಲ್ಲಿ ಬರುವಂಥ ಎಲ್ಲ ಏಕಾದಶಿಗಳ ಪೂಜಾ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ವೈಕುಂಠ ಏಕಾದಶಿಯ ದಿನವು ತುಂಬಾ ಶಕ್ತಿಯುತವಾಗಿದೆ, ಹಾಗೆಯೇ ತುಂಬಾ ವಿಶೇಷವಾಗಿದೆ. ಇನ್ನು ವೈಕುಂಠ ಏಕಾದಶಿಯ ದಿನದಂದು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಉಪವಾಸವಿರಬೇಕು. ಏಕಾದಶಿಯ ಮಾರನೇ ದಿನ ದ್ವಾದಶಿ ಎಂದು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ಹಾಗಾದರೆ ದ್ವಾದಶಿಯ ದಿನ ಯಾವ ಸಮಯದಲ್ಲಿ ಉಪವಾಸವನ್ನು ಬಿಡಬೇಕು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನುವ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಏಕಾದಶಿಯಂದು ಬೆಳಗ್ಗೆನೇ ಉಪವಾಸದ ಸಂಕಲ್ಪವನ್ನು ಮಾಡಿ ಪೂರ್ಣ ಪ್ರಮಾಣದಲ್ಲಿ ರಾತ್ರಿಯವರೆಗೂ ಕೂಡ ಉಪವಾಸವಿರ್ತೀವಿ. ದ್ವಾದಶಿಯಂದು ಉಪವಾಸವನ್ನು ಬಿಡಬೇಕು. ಹಾಗಾಗಿ ದ್ವಾದಶಿಯ ತಿಥಿಯು ಕೂಡ ತುಂಬಾ ಮುಖ್ಯವಾಗಿರುತ್ತದೆ. ದ್ವಾದಶಿಯ ತಿಥಿಯು ಪ್ರಾರಂಭವಾಗುವುದು ಡಿಸೆಂಬರ್ 31ನೇ ತಾರೀಕು ಬುಧವಾರ ಬೆಳಗಿನ ಜಾವ 5 ಗಂಟೆಗೆ ಪ್ರಾರಂಭವಾದರೆ ಜನವರಿ 1ನೇ ತಾರೀಕು ಗುರುವಾರ ಬೆಳಗಿನ ಜಾವ 1 ಗಂಟೆಗೆ ಮುಕ್ತಾಯವಾಗುತ್ತದೆ. ಇನ್ನು ಡಿಸೆಂಬರ್ 31 ಬುಧವಾರದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ನಂತರ ಉಪವಾಸವನ್ನು ಬಿಡಬೇಕು. ಡಿಸೆಂಬರ್ 31 ಬುಧವಾರ ಬೆಳಗ್ಗೆ 6:40 8 ಗಂಟೆ 50 ಒಳಗೆ ನಾವು ಭಗವಂತನಿಗೆ ನೈವೇದ್ಯವನ್ನು ಅರ್ಪಿಸಿ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ನಾವು ನೈವೇದ್ಯವನ್ನು ಯಾವುದಾದ್ರೂ ಒಂದು ನೈವೇದ್ಯವನ್ನು ಅರ್ಪಿಸಲೇಬೇಕು. ಅರ್ಪಿಸದೆ ನಾವು ಉಪವಾಸವನ್ನು ಬಿಡೋದಕ್ಕೆ ಆಗೋದಿಲ್ಲ. ಯಾವುದಾದ್ರೂ ಒಂದು ಚಿಕ್ಕ ನೈವೇದ್ಯವನ್ನಾದರೂ ಅರ್ಪಿಸಿ. ಪೊಂಗಲ್ ತುಂಬಾ ಮುಖ್ಯವಾಗಿ ಧನುರ್ಮಾಸದಲ್ಲಿ ಹುಗ್ಗಿ ಅನ್ನವನ್ನು ನೈವೇದ್ಯವಾಗಿ ಮಾಡಲಾಗುತ್ತದೆ. ಪೊಂಗಲ್ ಅಂತ ಕರಿತೀವಿ. ಆ ಪೊಂಗಲನ್ನು ನೈವೇದ್ಯವಾಗಿ ಅರ್ಪಿಸಿ ನಂತರ ನಾವು ಪೂಜೆಯನ್ನು ಸಲ್ಲಿಸಿ ಉಪವಾಸವನ್ನು ಬಿಡಬೇಕು. ನಂತರ ಊಟವನ್ನು ಮಾಡಬೇಕು. ಏನಾದರೂ ಊಟವನ್ನು ಮಾಡಿ ಉಪ್ಪಿಟ್ಟಾಗಿರ್ಬೋದು, ಅವಲಕ್ಕಿ ಆಗಿರ್ಬೋದು, ಏನಾದರೂ ಊಟವನ್ನು ನೀವು ದಿನನಿತ್ಯ ಯಾವ ಆಹಾರವನ್ನು ಸೇವನೆ ಮಾಡ್ತೀರೋ ಅದೇ ಆಹಾರವನ್ನು ಸೇವನೆ ಮಾಡಿ. ಆದರೆ ನಾನ್ ವೆಜ್ಜನ್ನು ದ್ವಾದಶಿ ದಿನದಂದು ತಿನ್ನೋದಕ್ಕೆ ಹೋಗಬೇಡಿ. ಏಕಾದಶಿ ಎಂದು ನಾನ್ ವೆಜ್ಜನ್ನು ತಿನ್ನಬಾರ್ದು. ಹಾಗೆಯೇ ದ್ವಾದಶಿ ಎಂದು ಕೂಡ ಮಾಂಸಾಹಾರದ ಸೇವನೆಯನ್ನು ಮಾಡಬಾರ್ದು. ಈ ಉಪವಾಸ ಬಿಡುವಂಥ ಸಮಯವು ತುಂಬಾ ಮುಖ್ಯವಾಗಿರುತ್ತದೆ. ಹಾಗಾಗಿ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ. ಡಿಸೆಂಬರ್ 31 ಬುಧವಾರ ದ್ವಾದಶಿ ಎಂದು ಬೆಳಗ್ಗೆ 6:40 8 ಗಂಟೆ 50 ಒಳಗೆ ನೀವು ಮನೆಯಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ಉಪವಾಸವನ್ನು ಬಿಡಬೇಕು. ಈ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.